ಈಗ ನಾವು ಬಂದಿರೋದು ತಪಾಕಿ ಪ್ಯಾಲೇಸ್. ಏನು ಪ್ಯಾಲೇಸ್ನ? ತಪಾಕಿ ಪ್ಯಾಲೇಸ್. ಆಟೋಮನ್ ಎಂಪೈರು ಕಟ್ಟಿರೋದು ಪ್ಯಾಲೇಸ್ ಇದು. ಚೆನ್ನಾಗಿರುತ್ತೆ ನೋಡಿ, ಸಿಟಿ ವ್ಯೂದು ಕಾಣಿಸುತ್ತೆ ನಿಮಗೆ ಈ ಕಡೆಯಿಂದ. ತೋರಿಸ್ತೀನಿ ನೋಡಿ, ಬನ್ನಿ ತಪಾಕಿ ಪ್ಯಾಲೇಸ್ ಹೆಂಗಿದೆ ಅಂತ ನೋಡೋಣ, ತೋರಿಸ್ತೀನಿ. ನಮ್ಮ ಮೈಸೂರು ಪ್ಯಾಲೇಸ್ಗಿನ್ನ ಏನು ದೊಡ್ಡದಾಗಿಲ್ಲ, ಅಂದರೆ ನೀಟಾಗಿ ಇಟ್ಟಿದ್ದಾರೆ. ಜಾಗ ಚೆನ್ನಾಗಿದೆ. ಆ ಕಡೆ ಬೀಚು, ಈ ಕಡೆ ಸಿಟಿ ವ್ಯೂ. ನೋಡಿ ಹೆಂಗೆ ಮಾಡಿದ್ದಾರೆ ನೋಡಿ ತುಪಾಕಿ ಪ್ಯಾಲೇಸ್. ತುಪಾಕಿ ಇದು ನಮ್ಮದು, ತುಪಾಕಿ ಇದು ತಪಾಕಿ ಪ್ಯಾಲೇಸ್, ಇದು ತುಪಾಕಿ. ಯಾವಾಗಲೂ ಶೂಟ್ ಮಾಡ್ತಾನೆ ಇರ್ತಾರಲ್ಲ ನಾನು, ಅದಕ್ಕೆ ತುಪಾಕಿ ಅವರು. ಕೋಲ್ಡ್ ಇದೆ, ಏನಿಲ್ಲ, ಕೋಲ್ಡ್ ಇದೆ. ಈಗ ನಾವು ಹೋಗ್ತಿರೋದು ತಪಾಕಿ. What I want to do, so this is the line for the tickets. Okay. But you will use on my priority. Don't worry about that. So sen kapının oraya doğru geliyorum ben. Bilet alıp geliyorum. You just continue with me. I'm coming. Just follow me. ನೋಡಿ ತಪಾಕಿ ಪ್ಯಾಲೇಸ್ಗೆ ಟಿಕೆಟ್ ತೊಗೊಂಡಿದ್ದೀನಿ. ನನಗೊಂದು ವೈಫ್ಗೊಂದು ಒಂದು ಬಂದ್ಬಿಟ್ಟು 200 ಲೀರಾ. That means 200, that is 400 into 5. ಇಲ್ಲಿ ಎಷ್ಟಾಯಿತು ನಿಮಗೆ? ಒಬ್ಬರಿಗೆ 1000 ರೂಪಾಯಿ ಅಂತ. ಇದು ಆಲ್ಮೋಸ್ಟ್ ಯುರೋಪಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಒಳಗಡೆ ಹೋಗ್ತಾ ಇದ್ದೀವಿ ಈಗ. ನೋಡೋಣ ಹೇಗಿದೆ ಅಂತ. ಎಲ್ಲೋಗಿದೆ, ಯಾಕೆ ಲೇಟು? ಏನು ಪ್ಯಾಲೇಸ್ ಇದು? ತಪಾಕಿ ಪ್ಯಾಲೇಸ್. ಇದು ಆ್ಯಕ್ಚುಲಿ ಯುರೋಪಿಯನ್ಸ್, ರೋಮನ್ಸ್ ಗಿಫ್ಟ್ ಮಾಡಿರೋದು ಅಂತೆ, ಗೊತ್ತಿಲ್ಲ, ಹಾಗಂತ ಹೇಳಿದ್ರು ಗೈಡು. ತೋರಿಸ್ತೀವಿ ನೋಡಿ, ಗೋಲ್ಡ್ನಲ್ಲಿ ಮಾಡಿದ್ದಾರೆ. ಬಟ್ ಇದೆಲ್ಲ ಗೋಲ್ಡಲ್ಲ, ನೋಡ್ಬೋದಿಲ್ಲ ಮೇಲೆ. ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಅಲ್ಲೂ ಮಾಡಲ್ಲ, ಅಲ್ಲಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ನಿಮಗೆ. ತಪಾಕಿ ಪ್ಯಾಲೇಸ್ ಅದು ಕೆಳಗಡೆ ಬರ್ತಿದ್ದಾರೆ ನೋಡಿ. Questa è la sala del Consiglio Imperiale. 1451 to 1481 ಇದು ಬಿಲ್ಡ್ ಆಗಿರೋದು. 18 years 20 years ತೊಗೊಂಡಿದೆ ಮಿನಿಮಮ್ ಇದು ಬಿಲ್ಡ್ ಮಾಡೋದಕ್ಕೆ. ನೋಡ್ಬೋದು ರಿಚಾಗಿ ಏನೋ ಮಾಡಿದ್ದಾರೆ, ಟೈಮಿಂಗ್ಸು, ವ್ಯಾಲ್ಯೂಸ್. ಇದು ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದಿದ್ದು ಅವ್ರದ್ದು ಪೊಲಿಟಿಕಲ್ ಏನಾದ್ರು ಡಿಸ್ಕಷನ್ ಇತ್ತು. ಈ ರೂಮ್ ಮೈನ್ಲಿ ಪೊಲಿಟಿಕಲ್ ಏನಾದ್ರು ಡಿಸ್ಕಷನ್ ಇತ್ತು, ಏನಾದರೂ ಮಾತಾಡಬೇಕಿತ್ತು ಅಂಥ ಟೈಮಲ್ಲಿ ಈ ರೂಮ್ನ ಯೂಸ್ ಮಾಡಿ. ಇದು ಆ್ಯಕ್ಚುಲಿ ಒಂದು ರೂಮ್.
those days there's like that. Piccola carne grassa, ti devo dire. ಈಗ ನೆಕ್ಸ್ಟ್ ಹೋಗೋಣ. ಹಳೆ ಗಡಿಯಾರಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕೊಂಡವ್ರೆ ನೋಡಿ. ಎಷ್ಟು ಹಳೇದು ಗೊತ್ತಾಯ್ತಲ್ಲ, ತುಂಬ 80s 70s ಇದೆ ಕ್ಲಾಕ್ಸ್ ಇದೆಲ್ಲ ನೋಡಿ. ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಆಗಿನ ಕಾಲದ ಕ್ಲಾಕ್ಸ್. ಸಕ್ಕತ್ತಾಗಿದೆ ನೋಡೋದಕ್ಕೆ. ಇದೆಲ್ಲ ಏನಪ್ಪ ಇದು ಕ್ಲಾಕ್ಸ್, ಇಷ್ಟೊಂದು ಕ್ಲಾಕ್ಸ್ ಯೂಸ್ ಮಾಡ್ತಾಯಿದ್ರ ಯಾರಿಗೆ ಗೊತ್ತು. ಆವಾಗಲೇ ಈ ನನ್ನ ಮಕ್ಕಳ ಹತ್ರ ಏನೇನು ಟೆಕ್ನಾಲಜಿ ಇತ್ತು, ಬಟ್ ಸಕ್ಕತ್ತಾಗಿದೆ ಕ್ಲಾಕ್ಸ್ ಎಲ್ಲ ಗೋಲ್ಡ್ ಪ್ಲೇಟೆಡ್. ನೋಡಿ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಆಟೋಮನ್ ಎಂಪೈರ್ ಯಾರು ರಾಜರು ಇರ್ತಾರಲ್ಲ ಅವ್ರು ಇಲ್ಲಿಂದ ನಿಂತ್ಕೊಂಡು ಇಡೀ ಇಸ್ತಾಂಬುಲ್ನೇ ನೋಡ್ತಾ ಇದ್ರಂತೆ. ಯಾಕಂದರೆ ಇಲ್ಲಿ ನಿಂತ್ಕೊಂಡ್ರೆ ಇಡೀ ಇಸ್ತಾಂಬುಲ್ ಕಾಣತ್ತೆ. ಆ ಥರನೇ ಪ್ಯಾಲೇಸ್ ಕಟ್ಟಿರೋದು ಕೂಡ. ಜನನೂ ಹಂಗೆ ಇದ್ದಾರೆ, ಅಷ್ಟೊಂದು ಜನ ಟೂರಿಸ್ಟುಗಳು ನೋಡಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ಅದೆಲ್ಲ ಇದೆಯಲ್ಲ ಅದು ಬೀಚು, ಆ ಕಡೆ ಇರೋದು ಇಸ್ತಾಂಬುಲ್, ಆ ಕಡೆ ಎಲ್ಲ ಕಾಣ್ತಾ ಇದೆ ನೋಡಿ. ಎಲ್ಲ ಸಿಟಿ ಫುಲ್ಲು, ಸಿಟಿ ಹೊರಗಡೆ ಕಟ್ಕೊಂಡಿದ್ದಾರೆ. ಬಟ್ ಇದು ಒಂಥರ ಮೌಂಟೇನ್ ಟಾಪೇ ಅಂತ ಹೇಳ್ತೀನಿ. ಬಟ್ ಇಲ್ಲಿಂದ ತುಂಬ ಚೆನ್ನಾಗಿ ಇಸ್ತಾಂಬುಲ್ ಕಾಣುತ್ತೆ. ಅದೇ ಮೇನ್ ರೀಸನ್ ಇಲ್ಲಿ ಕಟ್ಕೊಳ್ಳೋದಕ್ಕೆ.
ಟರ್ಕಿಗೆ ಬಂದು ಇಸ್ತಾಂಬುಲಲ್ಲಿ ಟಪಾಕಿ ಪ್ಯಾಲೇಸ್ ತೋರಿಸ್ತಾ ಇದ್ದೀವಿ ನಿಮಗೆ, ಆಟೋಮನ್ ಎಂಪೈರ್ದು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ನನಗೆ ನಮ್ಮ ಮೈಸೂರು ಪ್ಯಾಲೇಸ್ಗಿನ ಯಾವ ಪ್ಯಾಲೇಸ್ ಇಷ್ಟ ಆಗಲ್ಲ. ಇನ್ನು ರಾಜಸ್ಥಾನ್ ಪ್ಯಾಲೇಸ್ಗಳು ತುಂಬ ಚೆನ್ನಾಗಿದೆ. ಸೊ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ಪ್ಲೇಸಸ್ ನಿಮಗಿಷ್ಟ ಇರೋ ಪ್ಲೇಸಸ್ ಇದ್ದರೆ ಹೇಳಿ, ನಾವು ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಷನ್ನು ಕೊಡ್ತೀವಿ. ಸದ್ಯಕ್ಕೆ ನಾವಿನ್ನು ಹೋಗುವಂಥ ಸಮಯ ಹೊರಗಡೆ. ಟಾಟಾ, ಬಾಯ್ ಬಾಯ್. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.